ಶ್ರೀ ಗುರು ಪರಬ್ರಹ್ಮಣೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ಒಂದೇ ಕಾಡಸಿದ್ದೇಶ್ವರ ಗುರು. ಇವತ್ತಿನ ಪವಿತ್ರವಾದ ದಿನ, ವಿಜಯದಶಮಿಯ ಪ್ರಾರಂಭದ ಅಮಾವಾಸ್ಯೆಯ ದಿನದಂದು ಸಮಾಜದ ಚಿಂತನೆ, ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ತುಳಲಾಟವನ್ನು, ಮನುಷ್ಯನ ಅಸಮಾಧಾನವನ್ನು, ಈ ಜನಗಣಿತವನ್ನು ಗಣನೆಗೆ ತಂದು ಮಧ್ಯದಲ್ಲಿ ವ್ಯತ್ಯಾಸವನ್ನು ಗಮನ ತಂದಿರತಕ್ಕಂಥ ಸರ್ಕಾರ ಇದಕ್ಕೆ ಸಮಯದ ಅವಕಾಶವನ್ನು ಕೊಟ್ಟು ಅದರ ತಕ್ಕಂತೆ ಸಮಾಜಕ್ಕೆ ಬಿಟ್ಟು ಆ ಒಂದು ವ್ಯವಸ್ಥೆಯನ್ನು ಸಮಾಜದಲ್ಲೇ ಮುಂದುಬಿಟ್ಟು ಸಮಾಜದ ಚಿಂತನೆಯನ್ನು, ಸಮಾಜದಲ್ಲಿ ಬರ್ತಕ್ಕಂಥ ನ್ಯೂನತೆಯನ್ನು ತಮ್ಮ ಅನುಭವಕ್ಕೆ ತಂದು ರಾಜಕೀಯ ಮುತ್ಸದ್ದಿಗಳು ಅದನ್ನು ಮುಂದುವರಿಸಿದರೆ ಭಾಳ ಒಳ್ಳೆಯದಾಗುತ್ತೆ ಅನ್ನುವಂಥ ಅಭಿಪ್ರಾಯ ನಮ್ಮದಾಗಿರೋದರಿಂದ ಈಗಾಗಲೇ ಹಿಂದೆ ಒಂದು ಸತಿ ಜಾತಿ ಗಣಿತ ಮಾಡಿ, ಜನಗಣಿತ ಮಾಡಿ ಅಲ್ಲಿಯೂ ಕೂಡ ವ್ಯತ್ಯಾಸವನ್ನು ತಂದಿರತಕ್ಕಂಥದ್ದು. ಎಲ್ಲ ಸಮಾಜದ ಬಂಧುಗಳು ತಮ್ಮದೇ ಆಗಿರ್ತಕ್ಕಂಥ ಅಭಿವೃದ್ಧಿಯ ಚಿಂತನೆಯನ್ನು ಮಾಡ್ತಕ್ಕಂಥವ್ರಾಗ್ತಾರೆ. 7 ಕೋಟಿ ಜನಸಂಖ್ಯೆ ಇರುವುದರಲ್ಲಿ ಎಲ್ಲರ ಒಂದು ವೃತ್ತಿಯಲ್ಲಿ ಮತ್ತು ಬದುಕಿನಲ್ಲಿ, ವ್ಯವಹಾರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಜಾತಿ ಮತವನ್ನು ಗುರುತಿಸ್ಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವೀರಶೈವ ಲಿಂಗಾಯತ ಸಮಾಜ. ಇದು ವೀರಶೈವ ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಒಂದೇ ಅಂತಕ್ಕಂಥ ಭಾವನೆ ಇತಿಹಾಸದಲ್ಲೇ ಬಂದಿರತಕ್ಕಂಥದ್ದು. ವಾಯು, ಅಪು, ತೇಜು, ಆಕಾಶ, ಪೃಥ್ವಿ ಪಂಚಮಹಾಭೂತಗಳು ಅಂತ ನಾವು ಏನು ಹೇಳ್ತಾ ಇದ್ದೀವೋ, ವೀರಶೈವ ಸಮಾಜದ ಅಗ್ರಗಣ್ಯ ಸ್ಥಾನದಲ್ಲಿ ಇರ್ತಕ್ಕಂಥ ಶಕ್ತಿ ವಾಯು, ಅಪು, ತೇಜು, ಆಕಾಶ, ಪೃಥ್ವಿ. ಒಂದೊಂದು ಶಕ್ತಿಗೆ ಒಂದೊಂದು ಅಳವಡಿಕೆಯನ್ನು ಮಾಡಿಕೊಂಡಾಗ ನಾವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಇದ್ದೀವಿ. ಓಂಕಾರ ಅಂತಕ್ಕಂಥದ್ದು ಶಕ್ತಿ ಬಿಂದು. ನಮ ಶಿವಾಯ. ನಕಾರ, ಮಕಾರ, ಶಿಕಾರ, ವಕಾರ, ಯಕಾರ. ಆ ಪಂಚ ಮಹಾಭೂತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೊಂದು ಶಕ್ತಿ, ಒಂದೊಂದು ಅಕ್ಷರ ಅಳವಡಿಸ್ಕೊಂಡು ಬಂದಿರತಕ್ಕಂಥದ್ದು ಇದೆ. ವೀರಶೈವ ಲಿಂಗಾಯತರದಲ್ಲಿ ಈ ಪರಿಪೂರ್ಣವಾಗಿರ್ತಕ್ಕಂಥ ಶಕ್ತಿ ಉಳ್ಳಂಥದ್ದಾಗಿರ್ತಕ್ಕಂಥದ್ದು. ಆ ಶಕ್ತಿಯನ್ನು ನಾವು ನೋಡಿದಾಗ ಎಲ್ಲ ಕುಲ 18 ಪಂಕ್ತಿಗೂ ಆಶ್ರಯದಾತ ಕೊಟ್ಟಿರ್ತಕ್ಕಂಥದ್ದು ವೀರಶೈವ ಧರ್ಮ ಒಂದು ಅಂತಕ್ಕಂಥದ್ದು ಅನುಭವದ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಅಂದಿನ ವೀರಶೈವ ಧರ್ಮ ಹಿಂದೂ ಆಯತ, ಲಿಂಗ ಆಯತ. ಎಲ್ಲರೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣನವರು ತಮ್ಮದೇ ಆಗಿರ್ತಕ್ಕಂಥ ಮುಂಜಿ ಒಂದು ದೀಕ್ಷೆಯನ್ನು ನೋಡಿದಾಗ ಸಮಾಜದ ವೀರಶೈವ ಸಮಾಜದ ಪಂಚಾಚಾರ್ಯ, ತಟಸ್ಥಲ, ಅಷ್ಟಾವರಣಗಳನ್ನು ಅವರ ಅನುಭವಕ್ಕೆ ತಂದುಕೊಂಡು ಈ ಪವಿತ್ರವಾದ ಧರ್ಮದ ಒಂದು ಸಂಸ್ಕಾರ ನಾನು ಯಾಕೆ ಪಡಿಬಾರದು ಅಂತಕ್ಕಂಥ ಸನ್ನಿವೇಶಕ್ಕೆ ಅಂದು ಬಸವಣ್ಣನವರು ಈ ಲಿಂಗಧಾರಿಯಾಗಿ ಅಂದಿನಿಂದ ಲಿಂಗಾಯತರು ಪ್ರಾರಂಭಗೊಂಡರು. ಇದು ಇತಿಹಾಸ ಉಳ್ಳಂಥ 12ನೇ ಶತಮಾನದಲ್ಲಿ ಲಿಂಗ ಆಯತ, ಲಿಂಗವನ್ನು ಅಪೇಕ್ಷೆ ಪಟ್ಟಂಥ ಬಸವಣ್ಣ ಅಂದಿನ ದಿನ ಈ ಒಂದು ವೀರಶೈವ ಧರ್ಮದ ಪಾವಿತ್ರತೆಗೆ ಅಳವಡಿಸ್ಕೊಂಡು ಬಂದು ಅವನು ತನ್ನದೇ ಆಗಿರ್ತಕ್ಕಂಥ ಇಚ್ಛೆಯನ್ನು, ಶ್ರದ್ಧೆಯನ್ನು ವೀರಶೈವ ಧರ್ಮಕ್ಕೆ ಅವನು ಋಣಿಯಾಗಿ ತನ್ನದೇ ಆಗಿರ್ತಕ್ಕಂಥ ಜೀವನವನ್ನು ಮುಡುಪಾಗಿಟ್ಟು ವಚನ ಸಾಹಿತ್ಯವನ್ನು, ಶರಣ ಸಾಹಿತ್ಯವನ್ನು ಎಲ್ಲರ ಗಣನಿಗೆ ಅದು ಕನ್ನಡದಲ್ಲಿ ಅನುವಾದ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ವ್ಯಕ್ತಿ ಬಸವಣ್ಣನವರು. ಅದರಂತೆ ನೋಡಿದಾಗ ನಮ್ಮ ಇರ್ತಕ್ಕಂಥ ಶಿವಯೋಗ ಮಂದಿರದ ಶಿವಕುಮಾರ ಸ್ವಾಮಿಗಳು ನಿಜಗುಣ ಶಿವಯೋಗಗಳ ಕಾಲದಲ್ಲಿ ಬಂತು. ಮತ್ತು ಇರ್ತಕ್ಕಂಥ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರ್ತಕ್ಕಂಥ ಹಾನಗಲ್ಲ ಶಿವಕುಮಾರ ಸ್ವಾಮಿಗಳು ಕೂಡ ಈ ಒಂದು ವಿಚಾರವನ್ನು ವೀರಶೈವ ಅಂತಕ್ಕಂಥ ಶಕ್ತಿ ಏನಿದೆ ಅಂತಕ್ಕಂಥದ್ದು ಅವರ ಅನುಭವದಲ್ಲಿ ಎಲ್ಲ ರೀತಿಯನ್ನು ಶರಣರಿಗೂ, ಜಂಗಮರಿಗೂ, ಭಕ್ತರಿಗೂ ಬಿತ್ತರಿಸ್ತಕ್ಕಂಥ ಅನುಷ್ಠಾನ ಮೂರ್ತಿಗಳು ಅವರು ಕೂಡ ವೀರಶೈವ ಧರ್ಮದ ವಿಚಾರ ಚಿಂತನೆಯ ಗೋಷ್ಠಿಯಾಗಿ ಗುರು ಮತ್ತು ಜಂಗಮ ಅಂತಕ್ಕಂಥದ್ದನ್ನು
ವೀರತೃ ಮತ್ತು ಗುರು ಅಂತಕ್ಕಂಥ ಪದವನ್ನ ಒಂದೇ ರೀತಿ ಈ ವೀರಶೈವ ಧರ್ಮ ಅಂತಕ್ಕಂಥದ್ದನ್ನ ಅವತ್ತು ಅವರ ಅನುಭವದಲ್ಲಿ ತಂದಿರತಕ್ಕಂಥವರಾಗಿದ್ದಾರೆ. ಈ ಒಂದು ಆಯತ ಅಂತಕ್ಕಂಥದ್ದು ಲಿಂಗವನ್ನ ಅಪೇಕ್ಷೆ ಪಟ್ಟು ಧಾರಣೆ ಮಾಡಿರ್ತಕ್ಕಂಥವನು ಲಿಂಗಾಯತ ಅಂತ ಆಗಿ ಬಂದಿದ್ದಾರೆ. ಇಂದಿನ ಒಂದು ಸಮಾಜದಲ್ಲಿ ನಿಮ್ಮ ಒಂದು ಜನಗಣಿತವನ್ನ ಮಾಡ್ತಕ್ಕಂಥ ಸರ್ಕಾರ ವೀರಶೈವ ಧರ್ಮ ಅನ್ನೋದನ್ನ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದನ್ನ ಆ ಒಂದು ನೋಂದಣಿ ಮಾಡಿಕೊಂಡು ಹೋಗೋದ್ರಲ್ಲಿ ಯಾವ ಸಂದೇಹನೇ ಇಲ್ಲ. ಎಲ್ಲ ಮತ ಬಾಂಧವರಲ್ಲಿ ಕಲುಷಿತ ತಂದಿರತಕ್ಕಂಥ ಈ ಒಂದು ರಾಜಕೀಯ ವ್ಯವಸ್ಥೆ ಇದು ಸರಿಯಲ್ಲ. ಇದು ಎಲ್ಲ ಸಮಾಜದವರಿಗೂ ಕೂಡ ಕಷ್ಟ, ನೊಂದು ಮನ ಬೆಂದು ಅವರವರ ಒಂದು ಕಳವಳಿಕೆಯಲ್ಲಿ ಬಹಳ ಹಿಂದುಳಿದವರಾಗ್ತಾ ಇದ್ದಾರೆ. 7 ಕೋಟಿ ಜನಸಂಖ್ಯೆಗೆ ನೆಮ್ಮದಿ ಶಾಂತಿ ಬೇಕಪ್ಪ ಅಂದ್ರೆ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದ ಮೂಲ ಪದವನ್ನ ಎಲ್ಲ ಮತ ಬಾಂಧವರಿಗೂ ಬೇಕು. ಅವರವರ ಧರ್ಮವನ್ನು ಆಚರಣೆ ಮಾಡತಕ್ಕಂಥ ವಿಚಾರ ಚಿಂತನೆಯನ್ನ ಅವರ ಧರ್ಮದ ಒಂದು ಸಂಸ್ಕಾರವನ್ನು ಪಡೆದಿರ್ತಕ್ಕಂಥವರು ಅವರ ಧರ್ಮದ ಒಂದು ವಿಷಯವನ್ನ ಅದು ಕೋಲಾಹಲ ಮಾಡದಂತೆಯೇ ಸರಳ ಮನಸ್ಸಿನಿಂದ ಎಲ್ಲರ ಮನ ತುಂಬಿ ಅವರ ಧರ್ಮ ಸಂಸ್ಕಾರದ ವಿಚಾರವನ್ನ ಈ ಜನಗಣಿತಕ್ಕೆ ಒಳಪಡ್ಕೊಂಡು ಬಂದ್ರೆ ಒಳಿತಾಗುತ್ತೆ. ಇದಕ್ಕೆ ಸಮಯದ ಅವಕಾಶ ಸರ್ಕಾರ ಒಂದು 6 ತಿಂಗಳ ಅವಕಾಶವನ್ನು ಕೊಟ್ಟು ಮುಂದುವರಿಸಿದ್ರ ಎಲ್ಲ ಮತ ಬಾಂಧವರಿಗೂ ನೆಮ್ಮದಿ ಶಾಂತಿ ದೊರಕುತ್ತೆ. ಸಮಾಜದಲ್ಲಿರ್ತಕ್ಕಂಥ ಗೌರವಾನ್ವಿತವಾಗಿರ್ತಕ್ಕಂಥ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನ ಈ 7 ಕೋಟಿ ಜನಸಂಖ್ಯೆಯ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ದೇಶದ ಆಳ್ವಿಕೆಯಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ಆ ಒಂದು 7 ಕೋಟಿ ಜನದ ಒಂದು ಪ್ರೀತಿ ರಾಜನಾಗಿ ಬದುಕುವ ಶಕ್ತಿಯನ್ನ ರಾಜಕೀಯ ಮುತ್ಸದ್ದಿಗಳು ಪಡಿಲಿ ಅಂತಕ್ಕಂಥ ಅನುಭವದ ಮಾತನ್ನು ಹೇಳ್ತಾ ಇದ್ದೀವಿ. ವೀರಶೈವ ಲಿಂಗಾಯತ ಅನ್ನುವ ಒಂದೇ ಪದವನ್ನ ಎರಡು ಮುಖದ ಒಂದು ನಾಣ್ಯ ಇದ್ದಂತೆ ವೀರಶೈವ ಲಿಂಗಾಯತ ಧರ್ಮ ಅಂದು ವೀರಶೈವ ಲಿಂಗ ಲಿಂಗವನ್ನ ಅಪೇಕ್ಷೆ ಪಟ್ಟು ಧಾರಣೆ ಮಾಡಿರ್ತಕ್ಕಂಥದ್ದು ಲಿಂಗಾಯತ ಅಂತಕ್ಕಂಥವ್ರು ಆಗಿದ್ದಾರೆ. ವೀರಶೈವ ಲಿಂಗಾಯತ ಒಂದೇ ಅಂತಕ್ಕಂಥ ಮಾತನ್ನ ಘಂಟಾಕೋಶವಾಗಿ ಹೇಳ್ತಾ ಇದ್ದೀವಿ. ತಮ್ಮೆಲ್ಲರ ಅನುಭವಕ್ಕೆ ಬಂದು ಸಮಾಜದ ಒಂದು ಪ್ರೀತಿ ವಿಶ್ವಾಸವನ್ನ ಸಂಘಟನೆಯನ್ನು ಬೆಳೆಸ್ಕೊಂಡು ಬರ್ತಕ್ಕಂಥ ಸಮರ್ಶವನ್ನ ತಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಲ್ಲ ಮತ ಬಾಂಧವರ ಪ್ರೀತಿ ವಿಶ್ವಾಸ ವೀರಶೈವ ಲಿಂಗಾಯತ ಗಳಿಸಿದೆ. ಆಲದ ಮರದಂತೆ ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಂತ ನಿಜವಾದ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಅನ್ನುವಂಥ ಅನುಭವದ ಮಾತನ್ನು ಹೇಳುತ್ತಾ 2 ಮಾತಿಗೆ ವಿರಾಮ ಕೊಡುತ್ತೇವೆ. ಶ್ರೀ ಗುರು ಪರಬ್ರಹ್ಮಣೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ಒಂದೇ ಕಾಡಸಿದ್ದೇಶ್ವರ ಗುರು. ಇವತ್ತಿನ ಪವಿತ್ರವಾದ ದಿನ ವಿಜಯದಶಮಿಯ ಪ್ರಾರಂಭದ ಅಮಾವಾಸ್ಯೆಯ ದಿನದಂದು ಸಮಾಜದ ಚಿಂತನೆ, ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ತುಳಲಾಟವನ್ನು, ಮನುಷ್ಯನ ಅಸಮಾಧಾನವನ್ನು, ಈ ಜನಗಣಿತವನ್ನು ಗಣನೆಗೆ ತಂದು ಮಧ್ಯದಲ್ಲಿ ವ್ಯತ್ಯಾಸವನ್ನು ಗಮನ ತಂದಿರತಕ್ಕಂಥ ಸರ್ಕಾರ ಇದಕ್ಕೆ ಸಮಯದ ಅವಕಾಶವನ್ನು ಕೊಟ್ಟು ಅದರ ತಕ್ಕಂತೆ ಸಮಾಜಕ್ಕೆ ಬಿಟ್ಟು ಆ ಒಂದು ವ್ಯವಸ್ಥೆಯನ್ನು ಸಮಾಜದಲ್ಲೇ ಮುಂದುಬಿಟ್ಟು ಸಮಾಜದ ಚಿಂತನೆಯನ್ನು, ಸಮಾಜದಲ್ಲಿ ಬರ್ತಕ್ಕಂಥ ನ್ಯೂನತೆಯನ್ನು ತಮ್ಮ ಅನುಭವಕ್ಕೆ ತಂದು ರಾಜಕೀಯ ಮುತ್ಸದ್ದಿಗಳು ಅದನ್ನು ಮುಂದುವರಿಸಿದರೆ ಭಾಳ ಒಳ್ಳೆಯದಾಗುತ್ತೆ ಅನ್ನುವಂಥ ಅಭಿಪ್ರಾಯ ನಮ್ಮದಾಗಿರುವುದರಿಂದ ಈಗಾಗಲೇ ಹಿಂದೆ ಒಂದು ಸತಿ ಜಾತಿ ಗಣಿತ ಜನಗಣಿತ ಮಾಡಿ ಅಲ್ಲೂ ಕೂಡ ವ್ಯತ್ಯಾಸವನ್ನು ತಂದಿರತಕ್ಕಂಥದ್ದು. ಎಲ್ಲ ಸಮಾಜದ ಬಂಧುಗಳು ತಮ್ಮದೇ ಆಗಿರ್ತಕ್ಕಂಥ ಅಭಿವೃದ್ಧಿಯ ಚಿಂತನೆಯನ್ನು ಮಾಡ್ತಕ್ಕಂಥವ್ರಾಗ್ತಾರೆ. 7 ಕೋಟಿ ಜನಸಂಖ್ಯೆ ಇರುವುದರಲ್ಲಿ ಎಲ್ಲರ ಒಂದು ವೃತ್ತಿಯಲ್ಲಿ ಮತ್ತು ಬದುಕಿನಲ್ಲಿ ವ್ಯವಹಾರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಜಾತಿ ಮತವನ್ನು ಗುರುತಿಸ್ಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವೀರಶೈವ ಲಿಂಗಾಯತ ಸಮಾಜ. ಇದು ವೀರಶೈವ ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಒಂದೇ ಅಂತಕ್ಕಂಥ ಭಾವನೆ ಇತಿಹಾಸದಲ್ಲೇ ಬಂದಿರತಕ್ಕಂಥದ್ದು. ವಾಯು, ಅಪು, ತೇಜು, ಆಕಾಶ, ಪೃಥ್ವಿ ಪಂಚಮಹಾಭೂತಗಳು ಅಂತ ನಾವು ಏನು ಹೇಳ್ತಾ ಇದ್ದೀವೋ, ವೀರಶೈವ ಸಮಾಜದ
ಅಗ್ರಗಣ್ಯ ಸ್ಥಾನದಲ್ಲಿ ಇರ್ತಕ್ಕಂಥ ಶಕ್ತಿ ವಾಯು, ಅಪು, ತೇಜು, ಆಕಾಶ, ಪೃಥ್ವಿ. ಒಂದೊಂದು ಶಕ್ತಿಗೆ ಒಂದೊಂದು ಅಳವಡಿಕೆಯನ್ನು ಮಾಡಿಕೊಂಡಾಗ ನಾವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಇದ್ದೀವಿ. ಓಂಕಾರ ಅಂತಕ್ಕಂಥದ್ದು ಶಕ್ತಿ ಬಿಂದು. ನಮ ಶಿವಾಯ. ನಕಾರ, ಮಕಾರ, ಶಿಕಾರ, ವಕಾರ, ಯಕಾರ. ಆ ಪಂಚ ಮಹಾಭೂತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೊಂದು ಶಕ್ತಿ ಒಂದೊಂದು ಅಕ್ಷರ ಅಳವಡಿಸ್ಕೊಂಡು ಬಂದಿರತಕ್ಕಂಥದ್ದು ಇದೆ. ವೀರಶೈವ ಲಿಂಗಾಯತರದಲ್ಲಿ ಈ ಪರಿಪೂರ್ಣವಾಗಿರ್ತಕ್ಕಂಥ ಶಕ್ತಿ ಉಳ್ಳಂಥದ್ದಾಗಿರ್ತಕ್ಕಂಥದ್ದು. ಆ ಶಕ್ತಿಯನ್ನು ನಾವು ನೋಡಿದಾಗ ಎಲ್ಲ ಕುಲ 18 ಪಂಕ್ತಿಗೂ ಆಶ್ರಯದಾತ ಕೊಟ್ಟಿರ್ತಕ್ಕಂಥದ್ದು ವೀರಶೈವ ಧರ್ಮ ಒಂದು ಅಂತಕ್ಕಂಥದ್ದು ಅನುಭವದ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಅಂದಿನ ವೀರಶೈವ ಧರ್ಮ ಹಿಂದೂ ಆಯತ, ಲಿಂಗ ಆಯತ. ಎಲ್ಲರೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣನವರು ತಮ್ಮದೇ ಆಗಿರ್ತಕ್ಕಂಥ ಮುಂಜಿ ಒಂದು ದೀಕ್ಷೆಯನ್ನು ನೋಡಿದಾಗ ಸಮಾಜದ ವೀರಶೈವ ಸಮಾಜದ ಪಂಚಾಚಾರ್ಯ ಸಟಸ್ಥಲ ಅಷ್ಟಾವರಣಗಳನ್ನು ಅವರ ಅನುಭವಕ್ಕೆ ತಂದುಕೊಂಡು ಈ ಪವಿತ್ರವಾದ ಧರ್ಮದ ಒಂದು ಸಂಸ್ಕಾರ ನಾನು ಯಾಕೆ ಪಡಿಬಾರದು ಅಂತಕ್ಕಂಥ ಸನ್ನಿವೇಶಕ್ಕೆ ಅಂದು ಬಸವಣ್ಣನವರು ಈ ಲಿಂಗಧಾರಿಯಾಗಿ ಅಂದಿನಿಂದ ಲಿಂಗಾಯತರು ಪ್ರಾರಂಭಗೊಂಡರು. ಇದು ಇತಿಹಾಸವುಳ್ಳಂಥ 12ನೇ ಶತಮಾನದಲ್ಲಿ ಲಿಂಗ ಆಯತ, ಲಿಂಗವನ್ನು ಅಪೇಕ್ಷೆ ಪಟ್ಟಂಥ ಬಸವಣ್ಣ ಅಂದಿನ ದಿನ ಈ ಒಂದು ವೀರಶೈವ ಧರ್ಮದ ಪಾವಿತ್ರ್ಯತೆಗೆ ಅಳವಡಿಸ್ಕೊಂಡು ಬಂದು ಅವನು ತನ್ನದೇ ಆಗಿರ್ತಕ್ಕಂಥ ಇಚ್ಛೆಯನ್ನು, ಶ್ರದ್ಧೆಯನ್ನು ವೀರಶೈವ ಧರ್ಮಕ್ಕೆ ಅವನು ಋಣಿಯಾಗಿ ತನ್ನದೇ ಆಗಿರ್ತಕ್ಕಂಥ ಜೀವನವನ್ನು ಮುಡುಪಾಗಿಟ್ಟು ವಚನ ಸಾಹಿತ್ಯವನ್ನು, ಶರಣ ಸಾಹಿತ್ಯವನ್ನು ಎಲ್ಲರ ಗಣನಿಗೆ ಅದು ಕನ್ನಡದಲ್ಲಿ ಅನುವಾದ ಮಾಡಿ ಎಲ್ಲರ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ವ್ಯಕ್ತಿ ಬಸವಣ್ಣನವರು. ಅದರಂತೆ ನೋಡಿದಾಗ ನಮ್ಮ ಇರ್ತಕ್ಕಂಥ ಶಿವಯೋಗ ಮಂದಿರದ ಶಿವಕುಮಾರ ಸ್ವಾಮಿಗಳು ನಿಜಗುಣ ಶಿವಯೋಗಗಳ ಕಾಲದಲ್ಲಿ ಬಂತು. ಮತ್ತು ಇರ್ತಕ್ಕಂಥ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರ್ತಕ್ಕಂಥ ಹಾನಗಲ್ಲ ಶಿವಕುಮಾರ ಸ್ವಾಮಿಗಳು ಕೂಡ ಈ ಒಂದು ವಿಚಾರವನ್ನು ವೀರಶೈವ ಅಂತಕ್ಕಂಥ ಶಕ್ತಿ ಏನಿದೆ ಅಂತಕ್ಕಂಥದ್ದು ಅವರ ಅನುಭವದಲ್ಲಿ ಎಲ್ಲ ರೀತಿಯನ್ನು ಶರಣರಿಗೂ, ಜಂಗಮರಿಗೂ, ಭಕ್ತರಿಗೂ ಬಿತ್ತರಿಸ್ತಕ್ಕಂಥ ಅನುಷ್ಠಾನ ಮೂರ್ತಿಗಳು ಅವರು ಕೂಡ ವೀರಶೈವ ಧರ್ಮದ ವಿಚಾರ ಚಿಂತನೆಯ ಗೋಷ್ಠಿಯಾಗಿ ಗುರು ಮತ್ತು ಜಂಗಮ ಅಂತಕ್ಕಂಥದ್ದನ್ನು, ವಿರಕ್ತರು ಮತ್ತು ಗುರು ಅಂತಕ್ಕಂಥ ಪದವನ್ನು ಒಂದೇ ರೀತಿ ಈ ವೀರಶೈವ ಧರ್ಮ ಅಂತಕ್ಕಂಥದ್ದನ್ನು ಅವತ್ತು ಅವರ ಅನುಭವದಲ್ಲಿ ತಂದಿರತಕ್ಕಂಥವರಾಗಿದ್ದಾರೆ. ಈ ಒಂದು ಆಯತ ಅಂತಕ್ಕಂಥದ್ದು ಲಿಂಗವನ್ನು ಅಪೇಕ್ಷೆ ಪಟ್ಟು ಧಾರಣೆ ಮಾಡಿರ್ತಕ್ಕಂಥವನು ಲಿಂಗಾಯತ ಅಂತ ಆಗಿ ಬಂದಿದ್ದಾರೆ. ಇಂದಿನ ಒಂದು ಸಮಾಜದಲ್ಲಿ ನಿಮ್ಮ ಒಂದು ಜನಗಣಿತವನ್ನು ಮಾಡ್ತಕ್ಕಂಥ ಸರ್ಕಾರ ವೀರಶೈವ ಧರ್ಮ ಅನ್ನೋದನ್ನು ವೀರಶೈವ ಲಿಂಗಾಯತ ಅಂತಕ್ಕಂಥದ್ದನ್ನು ಆ ಒಂದು ನೋಂದಣಿ ಮಾಡಿಕೊಂಡು ಹೋಗೋದರಲ್ಲಿ ಯಾವ ಸಂದೇಹನೇ ಇಲ್ಲ. ಎಲ್ಲ ಮತ ಬಾಂಧವರಲ್ಲಿ ಕಲುಷಿತ ತಂದಿರತಕ್ಕಂಥ ಈ ಒಂದು ರಾಜಕೀಯ ವ್ಯವಸ್ಥೆ ಇದು ಸರಿಯಲ್ಲ. ಇದು ಎಲ್ಲ ಸಮಾಜದವರಿಗೂ ಕಷ್ಟ, ನೊಂದು ಮನ ಬೆಂದು ಅವರವರ ಒಂದು ಕಳವಳಿಕೆಯಲ್ಲಿ ಬಹಳ ಹಿಂದುಳಿದವರಾಗ್ತಾ ಇದ್ದಾರೆ. 7 ಕೋಟಿ ಜನಸಂಖ್ಯೆಗೆ ನೆಮ್ಮದಿ, ಶಾಂತಿ ಬೇಕಪ್ಪ ಅಂದ್ರೆ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮದ ಮೂಲ ಪದವನ್ನ ಎಲ್ಲ ಮತ ಬಾಂಧವರಿಗೂ ಬೇಕು. ಅವರವರ ಧರ್ಮವನ್ನು ಆಚರಣೆ ಮಾಡತಕ್ಕಂಥ ವಿಚಾರ ಚಿಂತನೆಯನ್ನ, ಅವರ ಧರ್ಮದ ಒಂದು ಸಂಸ್ಕಾರವನ್ನು ಪಡೆದಿರ್ತಕ್ಕಂಥವರು ಅವ್ರ ಧರ್ಮದ ಒಂದು ವಿಷಯವನ್ನ ಅದು ಕೋಲಾಹಲ ಮಾಡದಂತೆಯೇ ಸರಳ ಮನಸ್ಸಿನಿಂದ ಎಲ್ಲರ ಮನ ತುಂಬಿ ಅವರ ಧರ್ಮ ಸಂಸ್ಕಾರದ ವಿಚಾರವನ್ನ ಈ ಜನಗಣಿತಕ್ಕೆ ಒಳಪಡ್ಕೊಂಡು ಬಂದ್ರೆ ಒಳಿತಾಗುತ್ತೆ. ಇದಕ್ಕೆ ಸಮಯದ ಅವಕಾಶ ಸರ್ಕಾರ ಒಂದು 6 ತಿಂಗಳ ಅವಕಾಶವನ್ನು ಕೊಟ್ಟು ಮುಂದುವರಿಸಿದ್ರೆ ಎಲ್ಲ ಮತ ಬಾಂಧವರಿಗೂ ನೆಮ್ಮದಿ, ಶಾಂತಿ ದೊರಕುತ್ತೆ. ಸಮಾಜದಲ್ಲಿರ್ತಕ್ಕಂಥ ಗೌರವಾನ್ವಿತವಾಗಿರ್ತಕ್ಕಂಥ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನ ಈ 7 ಕೋಟಿ ಜನಸಂಖ್ಯೆಯ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ದೇಶದ ಆಳ್ವಿಕೆಯಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ಆ ಒಂದು 7 ಕೋಟಿ ಜನದ ಒಂದು ಪ್ರೀತಿ ರಾಜನಾಗಿ ಬದುಕುವ ಒಂದು ಶಕ್ತಿಯನ್ನ ರಾಜಕೀಯ ಮುತ್ಸದ್ದಿಗಳು ಪಡಿಲಿ ಅಂತಕ್ಕಂಥ ಅನುಭವದ ಮಾತನ್ನು ಹೇಳ್ತಾ ಇದ್ದೀವಿ. ವೀರಶೈವ ಲಿಂಗಾಯತ ಅನ್ನುವ ಒಂದೇ ಪದವನ್ನ ಒಂದು ಮಕದ 2 ಮಕದ ಒಂದು ನಾಣ್ಯ ಇದ್ದಂತೆ ವೀರಶೈವ ಲಿಂಗಾಯತ ಧರ್ಮ
ಅಂದು ವೀರಶೈವ ಲಿಂಗ ಲಿಂಗವನ್ನ ಅಪೇಕ್ಷೆ ಪಟ್ಟು ಧಾರಣೆ ಮಾಡಿರ್ತಕ್ಕಂಥದ್ದು ಲಿಂಗಾಯತ ಅಂತಕ್ಕಂಥದ್ದು ಆಗಿದ್ದಾರೆ. ವೀರಶೈವ ಲಿಂಗಾಯತ ಒಂದೇ 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 ಅಂತಕ್ಕಂಥ ಮಾತನ್ನ ಘಂಟಾಕೋಶವಾಗಿ ಹೇಳ್ತಾ ಇದ್ದೀವಿ. ತಮ್ಮೆಲ್ಲರ ಅನುಭವಕ್ಕೆ ಬಂದು ಸಮಾಜದ ಒಂದು ಪ್ರೀತಿ ವಿಶ್ವಾಸವನ್ನ ಸಂಘಟನೆಯನ್ನು ಬೆಳೆಸ್ಕೊಂಡು ಬರ್ತಕ್ಕಂಥ ಸಮರ್ಶವನ್ನ ತಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಲ್ಲ ಮತ ಬಾಂಧವರ ಪ್ರೀತಿ ವಿಶ್ವಾಸ ವೀರಶೈವ ಲಿಂಗಾಯತ ಗಳಿಸಿದೆ. ಆಲದ ಮರದಂತೆ ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಂತ ನಿಜವಾದ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಅನ್ನುವಂಥ ಅನುಭವದ ಮಾತನ್ನು ಹೇಳುತ್ತಾ ಎರಡು ಮಾತಿಗೆ ವಿರಾಮ ಕೊಡುತ್ತೇವೆ.